ಬೆಂಗಳೂರಿನಲ್ಲಿ ಹಿಂದಿ ವಾಲಾಗಳ ದಾಂಧಲೆ ಹೆಚ್ಚಾಗಿದೆ. ಪಿಕಪ್ ಮಾಡಲು ಬಂದ ಆಟೋ ಚಾಲಕನ ಮೇಲೆ ಕಿರಿಕ್ ಮಾಡಿದ ಲೇಡಿಗೆ ಡ್ರೈವರ್ ಕನ್ನಡದಲ್ಲಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ಮತ್ತೊಂದು ಕಡೆ ಕೆಜಿಹಳ್ಳಿಯಲ್ಲಿ ಪುಡಿ ರೌಡಿಗಳ ಹಾವಳಿ ಮಿತಿ ಮೀರಿದೆ. ರಸ್ತೆಯಲ್ಲಿಯೇ ಮಚ್ಚನ್ನ ಹಿಡಿದು ಪುಂಡಾಟವನ್ನ ನಡೆಸಿದ್ದು ಸ್ಥಳೀಯರ ಮೊಬೈಲ್ನಲ್ಲಿ ಬೆಚ್ಚಿ ಬೀಳೋ ದೃಶ್ಯ ಸೆರೆಯಾಗಿದೆ. ಆಟೋ ಚಾಲಕನ ಮೇಲೆ ಹಿಂದಿ ಲೇಡಿ ಸಿಡಿಮಿಡಿ. ಕಿರಿಕ್ ಕಿಲೇಡಿಗೆ ಕನ್ನಡದಲ್ಲೇ ಉತ್ತರಿಸಿದ ಡ್ರೈವರ್. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಪುಡಿ ರೋಡಿಗಳ ದಾಂಧಲೆ ಹೆಚ್ಚಾಗಿದೆ. ಮುಖದ ಮೇಲೆ ಮೀಸೆ ಚಿಗುರದ ಹುಡುಗರೆಲ್ಲ ನಾವೇ ಡಾನ್ಗಳು, ನಾವೇ ರೋಡಿಗಳು ಅಂತ ಶೋ ಪಟ್ಕೊಂಡು ಓಡಾಡ್ತಿದ್ದಾರೆ. ಮತ್ತೊಂದು ಕಡೆ ಬೇರೆ ರಾಜ್ಯದವರು ಬಂದು ಇಲ್ಲಿ ದರ್ಪಗಳನ್ನ ತೋರಿಸ್ತಿದ್ದಾರೆ. ಕನ್ನಡ ನಾಡಿನಲ್ಲೇ ಇದ್ದು ಕನ್ನಡವನ್ನೇ ಮಾತನಾಡದ ಪರಿಸ್ಥಿತಿ ಎದುರಾಗಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹಿಂದಿ ಬಾಲಗಳ ಕಿರಿಕ್ ಹೆಚ್ಚಾಗಿದೆ. ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯಗಳು ಮುಂದುವರಿಯುತ್ತಿದೆ. ಕಂಡಲ್ಲಿ ಕನ್ನಡಿಗರ ಮೇಲೆ ಹಿಂದಿ ಬಾಲಗಳು ಗಲಾಟೆ ಮಾಡ್ತಿದ್ದಾರೆ. ಅದೇ ರೀತಿ ಇಲ್ಲೊಬ್ಬ ಲೇಡಿ ಆಟೋ ಚಾಲಕನ ಜೊತೆ ಕಿರಿಕ್ ಮಾಡಿದ್ದಾಳೆ. ಈ ವಿಡಿಯೋ ನೋಡಿ. ಇಲ್ಲೊಬ್ಬ ಆಟೋ ಚಾಲಕ ಬಾಡಿಗೆಯ ನಿಮಿತ್ತ ಕಸ್ಟಮರ್ ಇದ್ದ ಜಾಗಕ್ಕೆ ಬಂದಿದ್ದಾನೆ. ಆದ್ರೆ 4 ಕಸ್ಟಮರ್ಗಳ ಜೊತೆಗಿದ್ದ ಲಗೇಜ್ ನೋಡಿ ಚಾಲಕ ಸುಸ್ತಾಗಿದ್ದಾನೆ. ನಿಮ್ಮ ಬಳಿ ಹೆಚ್ಚು ಲಗೇಜ್ ಇದೆ, ಹೀಗಾಗಿ ನಾನು ಟ್ರಿಪ್ ಕ್ಯಾನ್ಸಲ್ ಮಾಡ್ತೀನಿ ಅಂದಿದ್ದಾನೆ. ಅಷ್ಟಾಗಿದ್ದೇ ತಡ, ಹಿಂದಿ ಲೇಡಿ ಫುಲ್ ಗಲಾಟೆ ಮಾಡಿ ಹಿಂದಿಯಲ್ಲಿ ಕಿರಿಕ್ ಮಾಡಿದ್ದಾಳೆ. ಇವರ ಕಾಟದಿಂದ ಬೇಸತ್ತು ಆಟೋ ಚಾಲಕ ಕನ್ನಡದಲ್ಲಿ ತಕ್ಕ ಉತ್ತರ ಕೊಟ್ಟು ಅಲ್ಲಿಂದ ತೆರಳಿದ್ದಾನೆ. ಕೆಜಿ ಹಳ್ಳಿಯಲ್ಲಿ ಆಡ ಹಗಲೇ ಮಚ್ಚು ಬೀಸಿದ ಪುಂಡರು. ಮೊಬೈಲ್ನಲ್ಲಿ ಸೆರೆಯಾಯಿತು ಬೆಚ್ಚಿ ಬೀಳುವ ದೃಶ್ಯ. ಮತ್ತೊಂದೆಡೆ ಬೆಂಗಳೂರಿನ ಕೆಜಿಹಳ್ಳಿಯಲ್ಲಿ ಆಡಹಗಲೇ ರಸ್ತೆಯಲ್ಲಿ ಪುಂಡರು ಕತ್ತಿ ಹಿಡಿದು ಪುಂಡಾಟ ನಡೆಸಿದ್ದಾರೆ. ಸುಮಾರು 8 ಜನರು ಹೀಗೆ ಯಾವುದೋ ವಿಚಾರವಾಗಿ ಒಬ್ಬರಿಗೊಬ್ಬರು ಹಲ್ಲೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಇವರ ಈ ಪುಂಡಾಟವನ್ನ ವ್ಯಕ್ತಿಯೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕೆಜಿಹಳ್ಳಿಯಲ್ಲಿ ಪುಂಡಾಟಿಕೆ ತಡೆಯುವುದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಒಟ್ಟಾರೆ ಒಂದು ಕಡೆ ಆಟೋ ಚಾಲಕರ ಮೇಲೆ ಹಿಂದಿ ಬಾಲಗಳ ದಬ್ಬಾಳಿಕೆ ಆದ್ರೆ ಮತ್ತೊಂದು ಕಡೆ ಸ್ಥಳೀಯ ಪುಡಿ ರೋಡಿಗಳಿಂದಲೇ ರಸ್ತೆಯಲ್ಲಿ ಪುಂಡಾಟಿಕೆ ನಡೆಸುತ್ತಿದ್ದಾರೆ. ಪೊಲೀಸರು ಇದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲವಾದರೆ ಈ ಪುಂಡರು ಮುಂದೆ ದೊಡ್ಡ ದುಷ್ಕೃತ್ಯಕ್ಕೆ ಹಾಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಗಿರೀಶ್ ಬಾಗೂರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.